ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಇವ್ರು ನೋಡ್ರಿ ಹೊಸ ಗ್ಲೌಸ್ ತಂದಾರೆ. 180 ರೂಪೀಸಾ. ಸೊ ತುಂಬ ಚಳಿ ಇದೆ ಅಂತ ಹೇಳ್ಬಿಟ್ಟು ಹೊಸ ಗ್ಲೌಸ್ ತಂದಾರೆ. ಗ್ಲೌಸ್ ತಂದಿದ್ದೆ ತಡ ಚಳಿನೇ ಹೋತು. ಚೆಕ್ ಮಾಡ್ತವ್ರೆ ಗಾಡಿ ಓಡ್ಸೋಕ್ಕಾಗತ್ತಾ ಇಲ್ಲ ಅಂತ. ಆಗದೆ ಏನು ತೀರಾ ಚಳಿಗೆ ಬೆಚ್ಚಗೈತೆ ನೋಡ್ರಿ. ಇದು ಏನು ಕಲೆ ಆಗೈತೆ ನೋಡ್ರಿ. ಇದು ಯಾವಾಗ ವಾಷಿಗೆ ಹಾಕ್ದಾಗ ಆಗಿತ್ತು ಚಾಗ್ ಇಟ್ಟಿದ್ದೀನಿ. ಸೊ ಚಹಾ ಆಗ್ತಾ ಇದೆ. ಒಳ್ಳೆ ಬಂಪರ್ ತಿಂಡಿ ಆಯ್ತು ಇವ್ರದ್ದು. ಜೋಳದ ರೊಟ್ಟಿ, ಚಿಕನ್ ಸಾರು, ಅನ್ನ ತಿಂದರು. ನಾವು ಸ್ಕೂಲಿಗೆ ಚಪಾತಿ ಮಾಡ್ಕೋತಾ ಇದ್ದೀವಿ. ಚಪಾತಿ ಜೊತೆಗೆ ತೊಂಡೆಕಾಯಿ ಪಲ್ಯ ಇದೆ ನೈಟ್ ಮಾಡಿದ್ದು. ಆಮೇಲೆ ಸೊಪ್ಪಿನ ಸಾರಿದೆ. ಇದು ಸ್ಕೂಲಿಗೆ ಜಲ್ದಿ ಅಡುಗೆ ಮುಗಿಸ್ಕೊಂಡು ಚಪಾತಿ ಒಂದು ಬೇಯಿಸಿದ್ರೆ ಮುಗೀತು. ವಿಹಾನಿಗೆ ಬಿಡಿಸಿ ನಾನು ವಿಹಾನ್ ರೆಡಿ ಆಗ್ತೀನಿ. ಮತ್ತೇನು ಸಮಾಚಾರ? ಮತ್ತೇನಿಲ್ಲ. ಅದು ಶೀತ ಆಗಿದೆಯಾ? ಚಿಕನ್ ಉಣ್ಣಲ್ಲ. ಯಾವಾಗ ಹೇರ್ ಕಟ್ ಮಾಡಿಸಿದ್ದು? ಒಂದು ತಿಂಗಳಿಂದ. ಜಾಸ್ತಿ ಆಗೈತೆ ನೋಡ್ರಿ. ಚಾಗೋಸ್ಕರ ವೇಟಿಂಗ್. ಟೈಮ್ ಆಗಿದೆ. ಸೊ ಇವಾಗ ಟೀ ಕುಡಿದ್ಬಿಟ್ಟು ನಾನು ಕಂಪ್ನಿಗೆ ಹೋಗ್ಬೇಕಿತ್ತು. ಒಳ್ಳೆ ಚಿಕನ್ ಸಾಂಬಾರು, ಒಂದೆರಡು ರೊಟ್ಟಿ, ಅನ್ನ ತಿಂದೆ. ಬೆಳಗ್ಗೆ 6 ಗಂಟೆಗೆ ಚಿಕನ್ ಸಾರು, ರೊಟ್ಟಿ ಮುರಿದು ಅದ್ರ ಮೇಲೆ ಸಾರು ಹಾಕ್ಕೊಂಡು ತಿನ್ನೋ ಖುಷಿ ಏನೈತಲ್ಲ. ಯಾವ ಹೈದ್ರಾಬಾದ್ ಬಿರಿಯಾನಿದು ಟೇಸ್ಟ್ ಸಮ ಇರಲ್ಲ, ಆ ರೇಂಜ್ ಇರ್ತದೆ. ಓಕೆ ಗೈಸ್, ಟೀ ಕುಡಿದ್ಬಿಟ್ಟು ಹೋಗ್ತೀನಿ. ನೆಕ್ಸ್ಟ್ ಕಂಟಿನ್ಯೂ ಮಾಡ್ತಾರೆ ಅವರು. ಚಹಾ ಸೋಸ್ಕೊಳ್ರಿ. ತಡ್ರಿ, ಚಹಾ ಸೋಸ್ಕೊಳ್ರಿ. ಗುಡ್ ಶೆಫ್ ಅಲ್ಲ, ಶೆಫ್ಗಳಿಗೆ ಟ್ರೈನರ್ ನಾನು. ಓಹೋ, ಶೆಫಿಗೆ ಟ್ರೈನರ್ ಅಂತ ನೋಡ್ರಿ. ಚಳಿ, ಸ್ವಲ್ಪ ಚಳಿ ಇದೆ. ಬಾಗಲಕೋಟೆ ಬಸ್ ಸ್ಟ್ಯಾಂಡಿನ್ಯಾಗ ಆಮೇಲೆ ನಿಂತಾಳ ಕಡಿಬಿಡಿಕಿ, ನಿಂತಾಳ ಕಡಿಬಿಡಿಕಿ. ಭಾರಿ ವಾಯ್ಸ್ ಐತೆ ಬಿಡ್ರಿ ನಿಮ್ದು. ಮ್ಯೂಸಿಕ್ ಮೈಲಾರಿ ಅಂತ ಅವನು ತಗೊಂಡೋಗ್ಯಾರ ಒಳಗೆ. ಬಾಗಲಕೋಟೆ ಬಸ್ ಸ್ಟ್ಯಾಂಡಿನ್ಯಾಗ ನಿಂತಾಳು ಕಡಿಬಿಡಿಕಿ ಅಂತಂದು. ಮಾಳು ಭಾರಿ ಮಾಳು ಬಿಡಪ್ಪ. ಮಾಳು ಏನಿಲ್ಲ, ಅದು ಮಂದ ಹಡ್ರು ಮಾಡೋದು ನೋಡ್ತದೆ. ಮಂದ್ ಅಂತಲ್ಲ, ಗುಡ್ ಹ್ಯೂಮನ್. ಆ್ಯಂಡ್ ಎಮೋಷನಲ್. ಬೆಳಗ್ಗೆನೆ ಥಂಡೆಗೆ ಮಸ್ತ್ ಬಿಸಿ ಬಿಸಿ ಚಹಾ ಸಿಕ್ಕಿದ್ರೆ ಚೆನ್ನಾಗಿ ಅನ್ಸುತ್ತಲ್ಲ. ಮತ್ತೆ ಎಲ್ಲರೂ ಕೇಳಾಕತ್ತಾರೆ ಯೂಟ್ಯೂಬ್ ಪೇಮೆಂಟ್ ಆತ ಅಂತ. ನಿಮ್ಮ ಅನಿಸಿಕೆ ಏನು? ಏನು ಮಾಡ್ಬೇಕಂತಿದ್ದೀರಾ ಪೇಮೆಂಟ್ನ? ಒಂದು ಸೈಟ್ ತಗೊಳ್ಳೋ ಅಂತ ಡಿಸೈಡ್ ಮಾಡಿದ್ದೀನಿ, ಇಲ್ಲೇ ಚಳಗೇರಿಲಿ. ಓಹೋ, ಅತಿ ಬೇಗನೆ ಒಂದು ಸೈಟ್, ಇನ್ನೊಂದು ಸ್ವಲ್ಪ ದಿವಸದಲ್ಲೇ ಸೈಟ್ ತಗೊಳ್ತಿದ್ದೀನಿ. ಸೊ ಸೈಟ್ ತಗೊಂಡು ನೆಕ್ಸ್ಟ್ ಪ್ಲಿಂತ್ ಹಾಕೋದೆ, ಅಲ್ಲಿ ಮನೆ ಕಟ್ಟಿಬಿಡೋದೆಯಾ? ಪ್ಲಿಂತ್ ಹಾಕೋದು ಅಷ್ಟೇ, ಮನೆ ಕಟ್ಟಲ್ಲ. ಎಷ್ಟು ಗುಂಟೆ ತಗೋಬೇಕಂತೈತೆ ನಿಮ್ಮ ಐಡಿಯಾ? 2 ಗುಂಟೆ. ಇಲ್ಲ, ಚಳಗೇರಿಲಿ ಮನೆ ಹತ್ರನೇ ಸೈಟ್ ಇದೆ. ಸೊ ಅದು ಒಂದು 2 ಗುಂಟೆ ಎತ್ಬಿಡೋಣ ಅಂತ ಹೇಳಿ ಅಮೌಂಟ್ ಸಿಕ್ಕೈತೆ. ಇನ್ನೂ ಸ್ವಲ್ಪ ಅದಕ್ಕೆ ಆ್ಯಡ್ ಮಾಡಬೇಕು. ನಾವು ಕೈ ಜೋಡಿಸ್ತಿದ್ದಾಳ್ರಿ. ಕೈಯೆಲ್ಲ ಜೋಡಿಸು, ಕಾಲೆಲ್ಲ ಜೋಡಿಸು, ಕೊಡೋದು ನನಗೆ. 2 ಲಕ್ಷ ಕೊಡ್ತೀನಿ, ಆದ್ರೆ ಒಂದು ಕಂಡೀಷನ್, ನನ್ನ ಹೆಸ್ರಿಗೆ ಆಗ್ಬೇಕು. ಪ್ಲಿಂತ್ ನಿನ್ನ ಹೆಸರಲ್ಲಿ ಹಾಕ್ತೀನಿ. ಹಂಗಲ್ಲ, ಹೆಣ್ಮಕ್ಳ ಹೆಸರಲ್ಲಿ ಪ್ರಾಪರ್ಟಿ ಇದ್ರೆ ಭಾರಿ ಲಕ್ಕಿ ಅಂತದು, ಲಕ್ಷ್ಮಿ ಇದ್ದಂಗೆ. ಪ್ಲಿಂತು ನಿನ್ನ ಹೆಸರಲ್ಲಿ ಹಾಕ್ತೀನಿ. ಬೇಡ, ಪ್ಲಿಂತ್ ನಿಮ್ಮ ಹೆಸರಿಗೆ ಹಾಕಿ. ಯಾಕಂದ್ರೆ ಬುಡ ಗಟ್ಟಿ ಇರ್ಬೇಕು ನೀವು. ನಂದು ಪಿಲ್ಲರ್ ನಾನು ಚೆನ್ನಾಗಿ ಹೆಸರು ನನ್ನ ಹೆಸರಿಗೆ ಪ್ರಾಪರ್ಟಿ ಮಾಡ್ರಿ ಸಾಕು. ಎಲ್ಲ ನಿಮ್ಮ ಹೆಸರೇ. ಶರೀಫ್ ಮಂಜಿಲ್ ಅಂತಾನೆ ಹೆಸರಿಡ್ತೀನಿ. ಅತಿ ಶೀಘ್ರದಲ್ಲೇ ಸೈಟ್ ಇನಾಗ್ರೇಷನ್ ಮಾಡ್ತಿದ್ದೀನಿ. ವೇಟ್ ಆ್ಯಂಡ್ ಸಿ. ವಿಹಾನ್ ಸ್ಕೂಲಿಂದ ಬಂದ್ಬಿಟ್ಟು ಕಂಪ್ಯೂಟರ್ ನೋಡ್ತಾ ಕೂತಿದ್ದಾನೆ ನೋಡ್ರಿ. ಸೊ ಟೈಮ್ ಬಂದ್ಬಿಟ್ಟು 6:20 ಆಗಿದೆ.
ಸೊ ಪಾಪ ಫಿಶ್ಶಿಗೆ ಇದೇ ತಂದಿಲ್ಲ, ಫುಡ್ಡೇ ತಂದಿಲ್ಲ. ಯಾವಾಗ ಆಗುತ್ತೋ ಟೈಮ್ ಕೊಡುತ್ತೋ ಗೊತ್ತಿಲ್ಲ. ಫಸ್ಟ್ ನಾಳೆ ಬಿಟ್ಟಿದ್ದು ಫಿಶ್ಶಿಗೆ ಫುಡ್ ತರಬೇಕು. ಅದಾದಮೇಲೆ ಈಗ ಕೈಕಾಲು ಮುಖ ತೊಳ್ಕೊಂಡು ದೀಪ ಹಚ್ಚಿ ಫಸ್ಟು ನಾನು ತಸ್ಬಿ ಓದ್ತೀನಿ. ಅದಾದಮೇಲೆ ಇವನಿಗೆ ಹೋಮ್ವರ್ಕ್ ಬರೆಯೋಕೆ ಕೂತ್ಕೊತೀನಿ. ಅವ್ರ ಪಾಪ ಮೊಬೈಲಲ್ಲಿ ಬಿಗ್ ಬಾಸ್ ನೋಡ್ತಾವ್ರೆ. ಸೊ ಅಡುಗೆ ಬಂದ್ಬಿಟ್ಟು ಎಲ್ಲ ಇದೆ. ಚಿಕನ್ ಸಾರಿದೆ, ರೊಟ್ಟಿ ಒಂದು ಮಾಡಬೇಕು, ಅನ್ನ ಒಂದು ಮಾಡ್ಬೇಕು ಅಷ್ಟೇ. ಪಲ್ಯ ಐತಿ, ದಾಲೂ ಐತಿ ಸ್ವಲ್ಪ. ಸೊ ಇವಾಗ ನೈಟಿಗೆ ಏನಿಲ್ಲ, ಅಷ್ಟು ಪಟ ಪಾತ್ರೆ ತೊಳೆದು ನನ್ನ ಕೆಲಸ ಮುಗಿಸಿ ಇವತ್ತು CTETಗೆ ಅಪ್ಲೈ ಮಾಡಬೇಕಿತ್ತು. ಆ್ಯಕ್ಚುಲಿ ಇವತ್ತೇ ಲಾಸ್ಟ್ ಡೇಟು. ಇವತ್ತು ಬಂದ್ಬಿಟ್ಟು ತಾರೀಕು 18. ಎಲ್ಲರೂ ಊರಿಗಿಂತ ಮುಂಚೆನೇ ಅಪ್ಲೈ ಮಾಡ್ತಾರೆ. ನಾನು ನೋಡಿದ್ರೆ ಲಾಸ್ಟ್ ಡೇಟ್ ದಿನ ಅಪ್ಲೈ ಮಾಡ್ತಿದ್ದೀನಿ. ನೋಡೋಣ ಏನೇನಾಗುತ್ತೆ. ಟೈಮ್ ಮೋಸ್ಟ್ಲಿ ನೈಟ್ 12 ಗಂಟೆ ತನಕ ಟೈಮ್ ಇರುತ್ತೆ ಅನಿಸುತ್ತೆ. ಬೇಗ ಅಪ್ಲೈ ಮಾಡ್ತೀನಿ, ನೋಡೋಣ. ಸೊ ಮತ್ತೆ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ. ರೊಟ್ಟಿ ಆಯಿತು, ಬಿಸಿ ಅನ್ನ ಆಯಿತು, ಸಾರು ಬಿಸಿ ಬಿಟ್ಟಿದ್ದೀನಿ. ಆಮೇಲೆ ಪಲ್ಯ ಐತಿ, ಚಿಕನ್ ಸಾರು ಐತೆ. ಪಾತ್ರೆ ಇನ್ನೂ ತೊಳೆದಿಲ್ಲ, ತೊಳಿಬೇಕು. ಬಟ್ CTET ಇವತ್ತಿನ ಲಾಸ್ಟ್ ಅಪ್ಲಿಕೇಶನ್ ಇರೋದ್ರಿಂದ ಅದೊಂದು ಚೂರು ನೋಡಿಬಿಟ್ಟು ಆಮೇಲೆ ಇದು ಮಾಡ್ತೀನಿ. ಹಿಟ್ಟು ತುಂಬಿಸಿಟ್ಟಿದ್ದೀನಿ. ಟೈಮ್ ಬಂದ್ಬಿಟ್ಟು ಎಷ್ಟಾಗೈತೆ ನೋಡ್ರಿ, ಇಲ್ಲಿ 7:15, 8:15 ನಡಿ. ಇವನು ಹೋಮ್ವರ್ಕ್ ಭೂಪ ಬಿಡಪ್ಪ ನೀನು. ಮಂಕಿ ಆಗ್ಯಾನ. ಹೋಮ್ವರ್ಕ್ ನೋಡ್ರಿ ಹೆಂಗೆ ಹರ್ಡ್ಕೊಂಡು ಇಡೀ ಹಾಲ್ ತುಂಬ ಹರ್ಡ್ಕೊಂಡು ಬರೀತದಾನ. ರಾಜ ಮಸ್ತ್ ಚಿಕನ್ ಸಾರು, ತೊಂಡೆಕಾಯಿ ಪಲ್ಯ ಹೆಂಗೈತೆ. ಇವನು ನೋಡ್ರಿ ತಿನ್ನೋ ಅಂತಂದ್ರೆ ಆಟಾಡ್ತಾವನೆ. ಬರೀ ಅದು ಇದು ಮಾಡದ್ನ ಕಿತಾಪತಿ. ಅದಿಲ್ಲ ಎಲ್ಲಿ ತಿರುಗಿ ಮಗ ತೋರಿಸಿದ್ಲಾಗೆ. ಏನಿಲ್ಲ ಅದಿಲ್ಲ ಅಂದ್ರೆ ಆಡ್ನಿಕ್ಕಿ ಹಾಕಿದ್ನಿ. ಎಲ್ಲಿ ಮುಖ ತೋರ್ಸ್, ನಿಂದು ಮುಖ ತೋರ್ಸಪ್ಪ. ಕೂತ್ಕೊಳ ನಿನ್ನ ಲಂಚ್ ಬ್ಯಾಗ್ ಸ್ಕೂಲಾಗ ಬಿಟ್ಟು ಬಂದು ಎಷ್ಟು ಎಗರಾಡ್ತಿ. ನಾಳೆ ಉಪವಾಸ ನೀನು. ಮತ್ತೆ ನಿಮ್ಮ ಅಪ್ಪ ತಂದು ಕೊಡ್ತದ ಲಂಚ್ ಬ್ಯಾಗ್. ನೋಡ್ರಿ ನಾಳೆ ವಿಹಾನಿನ ಲಂಚ್ ಬ್ಯಾಗ್ ಇದೆ. ಅದ್ರೊಳಗೆ ಮಧ್ಯ ಜಾಮ್ ಹಚ್ಚಿ ಬ್ರೆಡ್ ಜಾಮ್. ಅಲ್ಲ ಮನುಷ್ಯನಿಗೆ ಕ್ಲಾಸ್ ರೂಮ್ ಲಂಚ್ ಬ್ಯಾಗ್ ತಗೊಂಡಿಲ್ಲ ಅಂದ್ರೆ ಏನಪ್ಪ ಅಲ್ಲ ಅಲ್ರಿ, ಕ್ಲಾಸ್ ರೂಮಿಂದ ಸ್ಟಾಪ್ ತನಕ ಬಂದು ಕುತ್ಕೊಂಡಾನ ಸ್ಟೇಜ್ ಮೇಲೆ, ಮೆಟ್ಲು ಮೇಲೆ. ಅಲ್ಲಿಂದ ಬಸ್ಸಿಗೆ ಹತ್ಬೇಕಾರೆ ಆ ಸ್ಟೇಜ್ ಮೇಲೆ ಇಟ್ಟು ಬಂದಿದ್ದಾನಂದ್ರೆ ಲೆಕ್ಕ ಹಾಕಿ ನೀನು. ಅಷ್ಟು ದೊಡ್ಡ ಸ್ಟೇಜ್ ಐತಲ್ಲ, ಅಸೆಂಬ್ಲಿ ಸ್ಟೇಜು, ಅಲ್ಲಿ ಇಟ್ಟು ಬಂದಾನ. ಆ ಆಂಟಿ ತೆಗೆದು ಒಳಗಿಟ್ಟಿರ್ತಾರೆ, ಇಲ್ಲ ಲಾಸ್ಟ್ ಆಂಟಿ ಸರ್ ಉಳಿತಾರಲ್ಲ ಪಾಪ, ತೆಗೆದಿಟ್ಟಿರ್ತಾರೆ. ಗೊತ್ತಾ ಇವನಿಗೆ ಏನು ಮಾಡೋದು ಗೊತ್ತಾ, ಅಲ್ಲಿ ಇಲ್ಲಿ ಚಳಗೆರೆ ಇದೈತಲ್ಲಪ್ಪ ತರಕಾರಿ ಮಾರ್ಕೆಟ್, 1-2 ದಿವಸ ಟಮಾಟೆ ಹಣ್ಣು ಹಚ್ಚಿ ಕುಂದ್ರಸೋದು. ಈರುಳ್ಳಿ ಟಮಾಟೆ ಹಣ್ಣು ಹಚ್ಚು ಕುಂದ್ರಸದ. ಕುತ್ಕೋ ತಳಗ. ಟಮಾಟೆ ಹಣ್ಣು ಹಚ್ಚಿ ಕುಂದ್ರಸದಪ್ಪಿ. 100-150 ರೂಪಾಯಿ ಲಾಭ ಬಂದ ಮೇಲೆ ಇವ್ನು ಕೂಳು. ಏನು ಸುಮ್ಮನಿರ್ಬೇಕು. ತಗೊಂಡು ಬಿಟ್ಟೆ ಅಂತಂದ್ರೆ ಯಾಕೆ ಜವಾಬ್ದಾರಿ ಇಲ್ಲ ಮನುಷ್ಯನಿಗೆ. ಸ್ಕೂಲಿಗೆ ಹೋಗಕ್ಕೆ ಬರೋದು ಅಷ್ಟೇನಾ. ಮನುಷ್ಯ ಎಲ್ಲ ಪರಿಜ್ಞಾನ ಇರ್ಬೇಕು, ಮೈ ಮೇಲೆ ಪ್ರಜ್ಞೆ. ಅವ್ರಿಗೆ ಗೊತ್ತಾಗ್ತೈತ.